ಹೇಳ್ತಾ ಇರ್ತೀವಿ ಸೈನಿಕರಿದ್ದಾರೆ, ಸೈನಿಕರು ಅಂಥೇಳಿ ಅವರನ್ನು ನಾವು ತುಂಬ ಪ್ರಶಂಸೆ ಮಾಡ್ತಾ ಇರ್ತೀವಿ. ಅದು ಹೌದು, ಅವರು ಪ್ರಶಂಸಾರ್ಹರು ಆಗಿದ್ದಾರೆ ಸೈನಿಕರನ್ನು. ಆದರೆ ಅವರು ಅದನ್ನೆಲ್ಲ ಮಾಡ್ತಿರೋ ಯಾರಿಗೋಸ್ಕರ ಅಂತಂದರೆ ನಮಗೋಸ್ಕರ. ನಾವು ಬರೀ ಅವರನ್ನು ಪ್ರಶಂಸೆ ಮಾಡಿ ಕೈ ಮುಗಿದುಬಿಟ್ರೆ ಸಾಕಾಗೋದಿಲ್ಲ. ಯಾಕಂದರೆ ಅವರು ಅಷ್ಟೆಲ್ಲ ಮಾಡ್ತಿರೋದು ಪ್ರಶಂಸಾರ್ಹವಾದಂಥ ಕೆಲಸಗಳನ್ನು ಅವ್ರು ಮಾಡ್ತಿರೋದು ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿರುವವ್ರಿಗೋಸ್ಕರ. ಇಲ್ಲಿರುವವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಆವಾಗ ಅವ್ರು ಮಾಡಿದ್ದಷ್ಟು ಸಹ ವ್ಯರ್ಥ ಆಗುತ್ತೆ. ಇಲ್ಲಿ ಅವರು ಯಾತಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ? ನಮ್ಮ ದೇಶದ ಪ್ರಜೆಗಳನ್ನು ನಾವು ಕಾಪಾಡಿಕೊಳ್ಳಬೇಕು, ಅವ್ರಿಗೇನು ತೊಂದರೆ ಆಗದೇ ಇರೋ ಹಾಗೆ ನಾನು ಅವ್ರೇನಾದ್ರು ತೊಂದರೆ ಬಂತು ಅಂದರೆ ಎಲ್ರಿಗಿಂತ ಮುಂದೆ ಬಂದು ನಾನು ನಿಂತ್ಕೊಳ್ತೀನಿ, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ದೇಶದ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ, ಹೋಗಿ ಕಾಯ್ತಾ ಇದ್ದಾರೆ ದೇಶವನ್ನು. ಈಗ ಅಂಥವರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರೋ ಹೊತ್ತಿಗೆ ನೀವು ಉತ್ತಮ ಪ್ರಜೆಗಳಾಗಿಲ್ಲ ಅಂತಂದರೆ ಆವಾಗ ಅವ್ರು ಮಾಡಿದ್ದಷ್ಟು ಸಹ ವ್ಯರ್ಥ ಆಗೋಗುತ್ತೆ. ಆ ಒಂದು ಪಾಪ ನಿಮಗೆ ಬರುತ್ತೆ, ಅಂಥ ಒಂದು ಪಾಪ ಪ್ರಜೆಗಳಿಗೆ ಬರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟರು ಅವರ ಕಷ್ಟವನ್ನು ವ್ಯರ್ಥ ಮಾಡಿದ್ದಂತಹ ಒಂದು ಪಾಪ ಜನರಿಗೆ ಬರುತ್ತೆ. ಆದ್ದರಿಂದ ಜನರು ಉತ್ತಮವಾಗಿರಬೇಕು. ಎಷ್ಟು ಉತ್ತಮವಾದಂಥ ಜೀವನವನ್ನು, ಎಷ್ಟು ಉತ್ತಮವಾದಂಥ ಸಮಾಜ ದೇಶದ ಒಳಗಿರುತ್ತೋ ಆ ದೇಶದ ಗಡಿಯಲ್ಲಿ ದೇಶವನ್ನು ಕಾಯುವಂಥ, ದೇಶದ ರಕ್ಷಣೆ ಮಾಡುವಂಥ ಸೈನಿಕರ ಒಂದು ಪ್ರಯತ್ನವು ಅಷ್ಟು ಸಫಲ ಆಗುತ್ತೆ. ಆದ್ದರಿಂದ ಅದನ್ನು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು.